ಗೋಕರ್ಣದ ದೇವರಬಾವಿಯಲ್ಲಿ ಗುಡ್ಡ ಕುಸಿತದ ಭೀತಿ ಇದೆ. ಸುಮಾರು 200 ಮೀಟರ್ ವರೆಗೂ ಕೂಡ ಗುಡ್ಡ ಬಿರುಕು ಬಿಟ್ಟಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಗುಡ್ಡ ಕುಸಿಯುವಂತಹ ಆತಂಕ ಆ ಭಾಗದಲ್ಲಿ ಓಡಾಡುವಂಥವ್ರಿಗೆ ಇದೆ. ಈಗ ಗುಡ್ಡದ ಕೆಳಭಾಗದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮನೆಗಳಿದೆ. ಭಯಕ್ಕೆ ಮನೆ ಖಾಲಿ ಮಾಡ್ತಾ ಇದ್ದಾರೆ ನಿವಾಸಿಗಳು. ಬರೀ ಮಳೆ ಬಂದ್ಬಿಟ್ರೆ ಬೇರೆ ಕಡೆ ಏನೋ ರಕ್ಷಣೆ ಪಡೆದುಕೊಳ್ತಾರೆ ಮಳೆ ನಿಲ್ಲೋ ತನಕ. ಬಟ್ ರಸ್ತೆನೇ ಕುಸಿಯುತ್ತೆ ಮತ್ತು ಮನೆ ಪಕ್ಕದಲ್ಲಿರೋ ಗುಡ್ಡವೇ ಕುಸಿಯುತ್ತೆ ಅಂದಾಗ ಆತಂಕ ಆಗೇ ಆಗುತ್ತೆ. ಯಾಕಂದ್ರೆ ಚಿಕ್ಕ ಪುಟ್ಟ ಗಾಯದಿಂದ ಅದು ಬಚಾವಾಗಕ್ಕಾಗಲ್ಲ, ಜೀವವೇ ಹೋಗ್ಬಿಡುತ್ತೆ. ಈಗ ಆಗಿದೆಯಲ್ಲ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣ ಗಂಗಾವಳಿಯಲ್ಲಿ, ಅದೇ ರೀತಿಯ ಆತಂಕ ಈಗ ಇಡೀ ಕಾರವಾರ ಭಾಗದಲ್ಲಿ ಒಂದು ಕಾಡ್ತಾ ಇದೆ. ಹೆಚ್ಚಿನ ಮಳೆ ಆಗ್ತಾ ಇರೋದ್ರಿಂದ ಶೀತವನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಗುಡ್ಡಗಳಲ್ಲಿ ಇರುವಂತಹ ಮಣ್ಣಿಗೆ. ಪರಿಣಾಮ ಬಿರುಕು ಬಿಡ್ತಾ ಇದೆ. ಯಾವ ಕ್ಷಣದಲ್ಲಿ ಬೀಳುತ್ತೆ ಅಂತ ಊಹೆ ಕೂಡ ಮಾಡೋಕ್ ಆಗ್ತಾ ಇಲ್ಲ ಆ ಭಾಗದ ಜನರಿಗೆ. ಒಂದು ಕಡೆ ಮಳೆಯನ್ನ ತಡ್ಕೋಬೇಕು, ಮಗದೊಂದು ಕಡೆ ಈ ರೀತಿಯ ಜೀವವನ್ನ ಉಳಿಸ್ಕೊಳ್ಳುವಂತಹ ಸಾಹಸ ಕೈ ಹಾಕಬೇಕು. ಮನೆ ಸುತ್ತಮುತ್ತವೇ ಇದ್ದಂತಹ ಎಷ್ಟು ದಿನದ ಗುಡ್ಡ ಯಾವಾಗ ನಮ್ಮ ಮೇಲೆ ಬೀಳುತ್ತೋ ಅನ್ನುವಂತಹ ಆತಂಕ ಅವ್ರನ್ನ ಇನ್ನೊಂಥರ ಕಾಡ್ತಾ ಇದೆ. ಸದ್ಯ ಗೋಕರ್ಣದ ದೇವರಬಾವಿಯಲ್ಲಿ ಕೂಡ ಇದೇ ರೀತಿಯ ಆತಂಕ ಜನರಿಗೆ ಕಾಡ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾರೆ. ನವೀನ್, ಆ ಭಾಗದ ಜನರಿಗೆ ಒಂದು ಕಡೆ ಮಳೆ ತಲೆನೋವಾದ್ರೆ ಮಗದೊಂದು ಕಡೆ ಗುಡ್ಡ ಕುಸಿದು ಇನ್ನೇನ್ ಆಗ್ಬಿಡುತ್ತಪ್ಪ ಅನ್ನುವ ಆತಂಕ ಇನ್ನೂ ಜಾಸ್ತಿ ಆಗಿದೆ ಮಳೆಗಿಂತ, ಅಲ್ವಾ? ಹೌದು, ಖಂಡಿತವಾಗಿ ಗೋಕರ್ಣದಲ್ಲಿ ನಿರಂತರವಾಗಿ ಗುಡ್ಡ ಕುಸಿತ ಆಗ್ತಾ ಇರುವಂತದ್ದು. ಯಾವ ಪ್ರಮಾಣದಲ್ಲಿ ಅಂತಂದ್ರೆ ಆ ಭೂಮಿಗೂ ಕೂಡ ಬಿರುಕು ಬಿಟ್ಟಿದೆ. 50 ಅಡಿ ಆದಷ್ಟು ಈಗ ಬಿರುಕು ಬಿಟ್ಟಿರುವಂತದ್ದು. ಹಾಗಾಗಿ ಆ ಸುತ್ತಮುತ್ತ ಇರುವಂತಹ ಪ್ರದೇಶದ ಜನರು ಕೂಡ ಭಯದಿಂದ ಈಗ ಮನೆಯನ್ನ ಖಾಲಿ ಮಾಡಿದ್ದಾರೆ. ಅದೊಂದೇ ಅಲ್ಲ, ಗೋಕರ್ಣದ ಭಾಗ ಇನ್ನೊಂದು ಭಾಗದಲ್ಲಿ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ 66ರ ಬರ್ಗಿ ಭಾಗದಲ್ಲಿ ಕೂಡ ಈಗ ಗುಡ್ಡ ಕುಸಿತವಾಗಿ ಒಂದು ಭಾಗದ ರಸ್ತೆ ಸಂಪೂರ್ಣವಾಗಿ ಈಗ ಬಂದ್ ಆಗಿರುವಂತದ್ದು. ಹೆದ್ದಾರಿಯಲ್ಲಿ ನಿರಂತರವಾಗಿ ಕುಸಿತ ಆಗ್ತಾ ಇರುವಂತದ್ದು. ಇನ್ನು ಶಿರೂರು ಭಾಗದಲ್ಲಿ ಈಗ 2 ಕಡೆ ಗುಡ್ಡ ಕುಸಿತ ಆಗಿದೆ. ಅದ್ರ ಜೊತೆಗೆ ಈಗ ಏನ್ ಕಾಮಗಾರಿ ನಡೀತಾ ಇದೆ, ಏನು ರೆಸ್ಕ್ಯೂ ಟೀಮ್ಗಳಿದಾವೆ, ಅದೇ ಭಾಗದಲ್ಲಿ ಈಗ ಒಂದು ಭಾಗದಲ್ಲಿ ಈಗ ಮತ್ತೆ ಗುಡ್ಡ ಕುಸಿತ ಆಗಿರುವಂತದ್ದು. ಹೆಚ್ಚಿನ ಮಳೆ ಬರ್ತಾ ಇದೆ. ಮಳೆಯ ಜೊತೆ ಈ ಭಾಗದಲ್ಲಿ ನೀರು ಗುಡ್ಡದಿಂದ ಹರಿದು ಬರ್ತಾ ಇರೋದ್ರಿಂದಾಗಿ ಮಣ್ಣಿನ ಸವಕಳಿ ಹೆಚ್ಚಾಗಿದ್ದಾವೆ. ಇದರಿಂದಾಗಿ ಸಾಕಷ್ಟು ಅನಾಹುತ ಆಗ್ತಾ ಇದಾವೆ. ಮತ್ತೆ ಗುಡ್ಡ ಕುಸಿತ ಆಗ್ತಾ ಇದೆ. ಒಂದ್ ಕಡೆ ಕಾರ್ಯಾಚರಣೆ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಮತ್ತೆ ಗುಡ್ಡ ಕುಸಿತ ಆಗಿರುವಂತದ್ದು. ಒಟ್ನಲ್ಲಿ ಹೊನ್ನಾವರ ಭಾಗದಿಂದ ಏನು ಅಂಕೋಲ ಭಾಗ, ಶಿರೂರು ಭಾಗ ಇದೆ, ಅಲ್ಲಿವರೆಗೂ ನಿರಂತರವಾಗಿ ಆ ಭಾಗದಲ್ಲಿ ಈಗ ಗುಡ್ಡ ಕುಸಿತ ಆಗಿರುವಂತದ್ದು. ಇನ್ನೂ ಹೆಚ್ಚಿನ ಗುಡ್ಡ ಕುಸಿತ ಆಗುವಂತಹ ಭೀತಿ ಇರುವಂತದ್ದು. ಹೀಗಾಗಿ ಈಗಾಗಲೇ ಜಿಲ್ಲಾಡಳಿತ ಕೂಡ ಒಂದು ಸೂಚನೆಯನ್ನ ನೀಡಿದೆ, ಆದೇಶವನ್ನ ಕೊಟ್ಟಿರುವಂತದ್ದು. ಗುಡ್ಡದ ಪ್ರದೇಶದಲ್ಲಿ ಎಲ್ಲೆಲ್ಲಿ ಬಿರುಕು ಬಿಟ್ಟಿದೆ ಮತ್ತೆ ಎಲ್ಲಿ ಸೂಕ್ಷ್ಮ ಪ್ರದೇಶ ಇದೆ ಅಂತ ಪ್ರದೇಶಗಳಲ್ಲಿ ಜನರು ಬೇರೆ ಪ್ರದೇಶಕ್ಕೆ ತೆರಳುವಂತೆ ಈಗಾಗಲೇ ಸೂಚನೆ ನೀಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಗೋಕರ್ಣ ಭಾಗದಲ್ಲಿ ಕೂಡ ಜನರು ಏನು ಗುಡ್ಡ ಭಾಗದಲ್ಲಿ ಏನು ಕುಸಿತ ಆಗಿದೆ ಆ ಭಾಗದ ಜನರು ಕೂಡ ಈಗ ಬೇರೆಡೆ ಸ್ಥಳಾಂತರಗೊಳ್ತಾ ಇರುವಂತದ್ದು ಅಂತ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.